ಇಲ್ಲ ಹೋಲಿಕೆಗೆ ಬಳಸಿದ ಪದ ತಪ್ಪು, ಕಾಲಿನ ಧೂಳಿಗೆ ಸಮ ಅಂದ್ರು ಮೇಡಮ್ ಅವರು ಮಾತಿನ ಒಂದು ಆವೇಗದಲ್ಲಿ. ಬಟ್ ನೀವು ಕಂಪ್ಯಾರಿಸನ್ ಯಾಕೆ ಮಾಡಬಾರ್ದು? ಯಾಕೆ ಮೋದಿ ಅವ್ರಿಗೆ ಮಾಡಬಾರ್ದು? ಮೋದಿ ಅವ್ರನ್ನ ಟೀಕಿಸುವಂತಹ ಶಕ್ತಿ, ಸಾಮರ್ಥ್ಯ, ಧೈರ್ಯ ಇರೋದು ಸಿದ್ದರಾಮಯ್ಯನವ್ರಿಗೆ. ಕುಮಾರಸ್ವಾಮಿ ಅವ್ರಿಗಿದೆಯಾ? ದೇವೇಗೌಡರು ಇವಾಗ ಏನಾದ್ರು ಟೀಕೆ ಮಾಡ್ತಾರಾ? ಹೇಳಿ. ಈಗ ಹಾಗಾದ್ರೆ ನೀವು ಸಿದ್ದರಾಮಯ್ಯನವ್ರನ್ನ ಇವ್ರಿಗೆ ಹೋಲಿಕೆ ಮಾಡಿ ಮಾತನಾಡ್ತಾ ಇದ್ದೀರಲ್ಲ, ಅದೇ ಸಿದ್ದರಾಮಯ್ಯನವರು ಇಂದಿರಾ ಗಾಂಧೀಜಿಯವರ ಮಗ ಮಾತನಾಡ್ತಿದ್ರಪ್ಪ, ಇವತ್ತು ತಾಕತ್ತಿದೆಯಾ? ಇಲ್ಲ, ಯಾಕಂದ್ರೆ ತಾಕತ್ತಿಲ್ಲ, ಯಾಕಂದ್ರೆ ನೀವು ಅವ್ರ ಪಕ್ಷದ ಜೊತೆ ಇದ್ದೀರಾ. ಅದನ್ನು ಒಪ್ಕೊಳ್ಳಿ. ನೋಡಿ, ದೇವೇಗೌಡರಾಗ್ಲಿ ಕುಮಾರಣ್ಣವ್ರಾಗ್ಲಿ ಯಾರ ಜೊತೆ ಯಾರು ಇರ್ಲಿ, ಅವತ್ತು ಮೋದಿಜಿ ಅವ್ರ ಬಗ್ಗೆನೂ ಮಾತನಾಡಿದೀವಿ, ಬಿಜೆಪಿ ಬಗ್ಗೆ ಇವ್ರ ಜೊತೆ ಇದ್ದಾಗ ಅವ್ರನ್ನ ಬೈತೀರಾ, ನಿಮ್ಮ ಅನುಕೂಲಕ್ಕೆ ನಿಮ್ಗೆ ಹೆಂಗ್ ಬೇಕೋ ಹಂಗ್ ಬೈತೀರಾ. ಎಲ್ಲರದು ಅದೇ, ಎಲ್ಲರ ಅನುಕೂಲ ನೋಡಿ. ಇವತ್ತು ಸಾರ್ವಜನಿಕವಾಗಿ ಚರ್ಚೆ ಇರುವ ಈಗ ಅಂಬಿಕಾ ಮೇಡಮ್ ಒಂದು ಪಾಯಿಂಟ್ ರೇಸ್ ಮಾಡಿದ್ರು. ಹೇಳಿ. ಬಿಟ್ಟು ಹಿಂದಾ ವರ್ಗಗಳಿಗೆ ಸಿದ್ದರಾಮಯ್ಯನವ್ರ ಕಮಿಟ್ಮೆಂಟ್ ಏನ್ ತೋರಿಸಿ? ಶೂನ್ಯ 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 ಹೇಳ್ಬಿಡ್ತೀನಿ. ಅವ್ರ ಹೆಂಗ ಐಂದ ಲೀಡರ್ ಆದ್ರು? ಹೇಳ್ತೀನಿ ಕೇಳಿ. ಇವತ್ತು ಏನು ನಾನು ಅದನ್ನ ಹಾಕಿಸ್ಕೊಳಕ್ ಮಾತ್ರ ಇಂದ ಲೀಡ್ರು. ನೋಡ್ರಿ ಯಾವ ಇವತ್ತು ದಲಿತರಿದಾರೋ ಅದೇ ದಲಿತರ ದುಡ್ಡು ಇವತ್ತು ವಾಲ್ಮೀಕಿ ಹಗರಣದಲ್ಲಿ ಏಕ್ ಕೂಗ್ ಬಂತು ಅಂತ ನಿಮಗ್ ಗೊತ್ತಿದೆ, ಹೌದಲ್ವಾ? ಆ ದುಡ್ಡು ಏನಾಯ್ತು ಇವತ್ತು ಸಿಬಿಐ ತನಿಖೆಗೆ ಆಗೋಯ್ತು ಅಂತ ಹೇಳಿ ಇಡೀ ಜಗಜ್ಜಾಹೀರ್ ಆಗೋಗಿದೆ. ಅಲ್ಲಿಗೆ ಸಿದ್ದರಾಮಯ್ಯನವರು ಮುಗಿದೋದ್ರು ಕತೆ. ಮುಗಿದೋದ್ರಲ್ಲ, ದಲಿತರಿಗೆ ಅನ್ಯಾಯ ಮಾಡಿದ್ರು, ಹೌದಲ್ವಾ? ಮತ್ತೆ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ, OBC ಯಲ್ಲಿ ಬರುವಂತಹ ಅದರ್ ಬ್ಯಾಕ್ವರ್ಡ್ ಕಮ್ಯುನಿಟಿಯಲ್ಲಿ ಬರುವಂತಹ 3 ಜಾತಿಗಳು. ಯಾವಪ್ಪ ಜಾತಿಗಳು ಅಂತ ಹೇಳಿದ್ರೆ, ವಾಲ್ಮೀಕಿ ಹಗರಣ. ಒಂದ್ ನಿಮಿಷ ಹೇಳ್ಬಿಡ್ತೀನಿ. 2A 2B 3A 3B ಇವರನ್ನ ಸೆಳೆಯೋದಿಕ್ಕೆ, ಇವರನ್ನ ಹಣಿಯೋದಿಕ್ಕೆ ಯಾವ ಪ್ಲಾನ್ ಅನ್ನ ಮಾಡ್ಕೊಂಡು ಕಾಂತರಾಜುರವರ ವರದಿಗಳಿದೆಯೋ, ಯಾವ ಪ್ಲಾನ್ ಅನ್ನ ಮಾಡಿಕೊಂಡು ಜಯಪ್ರಕಾಶ್ ಹೆಗಡೆಯವರ ಶಿಫಾರಸುಗಳಿದೆಯೋ ಅದನ್ನ ಬದಿಗೊತ್ತಿ ಸನ್ಮಾನ್ಯ ಪೂಜ್ಯ ಸಿದ್ದರಾಮಯ್ಯನವರು ಕಾಯ್ತಾ ಕೂತಿದ್ರು, ತುಳಿಲೇಬೇಕು ಇವರನ್ನ ಅಂತ. ಆದ್ರೆ ಅದೇನೋ ಗೊತ್ತಿಲ್ಲ, ರಾಹುಲ್ ಗಾಂಧಿ ಸಾಹೇಬ್ರಿಗೆ ಒಂದು ಸೆಲ್ಯೂಟ್ ಹೊಡಿಲೇಬೇಕಾಗಿತ್ತೇನೋ ನಾವು. ಯಾಕೆ ಅಂತ ಹೇಳಿದ್ರೆ, ತೆಗ್ದು ತಿಪ್ಪೆಗೆ ಎಸ್ಬಿಟ್ಟು ಹೊಸದನ್ನ ಮಾಡಿ ಅಂತ ಹೇಳಿದಾಗ ಸಿದ್ದರಾಮಯ್ಯನವರ ಲಾಭ ಅಲ್ವಾ? ಯಾರಿಗೆ? ನಿಮಗ್ ಲಾಭ ಅಲ್ವಾ? ಯಾರಿಗ್ ಲಾಭ ಆಗ್ಬೇಕಾಗಿತ್ತು? ಹಿಂಬಾಗಿಲಿನಿಂದ ಯಾರಿಗ್ ಲಾಭ ಮಾಡ್ಕೊಳ್ಳಿ? ಸಿದ್ದರಾಮಯ್ಯನವ್ರ ಬಗ್ಗೆ ಪಾಸಿಟಿವ್ ಮಾತಾಡ್ತಿದ್ದೀರೋ ನೆಗೆಟಿವ್ ಮಾತಾಡ್ತಿದ್ರೋ ನನ್ಗೆ ಅರ್ಥ ಆಗ್ತಾ ಇಲ್ಲ. ಪಾಸಿಟಿವ್ ಸೈಡ್ ಏನು ಅಂತಂದರೆ, ಅವ್ರೇನಾದ್ರೂ ಕಾಂತರಾಜ್ ಆಯೋಗದ ವರದಿಯನ್ನ ಅನುಷ್ಠಾನಕ್ಕೆ ತಂದಿದ್ದರೆ ಅವರು ಒಬ್ಬ ಅಹಿಂದ ಲೀಡರ್ ಅಂತ ಅನ್ನಿಸಿಕೊಳ್ಳುತ್ತಿದ್ದರು. ಆದರೆ ಅದನ್ನ ಈಗ ಡಸ್ಟ್ಬಿನ್ಗೆ ಎಸೆದಿರೋದ್ರಿಂದ ಅಹಿಂದ ವರ್ಗಕ್ಕೆ ಅವರು ಕೊಟ್ಟಂತಹ ಕಮಿಟ್ಮೆಂಟ್ ಅಲ್ಲಿ ಫೇಲಿಯರ್ ಆಗಿದ್ದಾರೆ ಅನ್ನೋ ನಿಮ್ಮ ವಾದನ, ಅಥವಾ ನಮಗೇನು ಅನ್ಯಾಯ ಆಗ್ತಾ ಇತ್ತು ಒಕ್ಕಲಿಗರು ಲಿಂಗಾಯತರಿಗೆ ಅದನ್ನ ರಾಹುಲ್ ಗಾಂಧಿ ತಪ್ಪಿಸಿದ್ದಾರೆ, ಥ್ಯಾಂಕ್ಸ್ ಟು ರಾಹುಲ್ ಗಾಂಧಿನ? ನಿಮ್ಮ ಆರ್ಗ್ಯುಮೆಂಟ್ ಏನು? ಕ್ಲಿಯರ್ ಆಗಿರಿ. ಒಂದು ಕ್ಲಿಯರ್ ಹೇಳ್ಬಿಡ್ತೀನಿ ನೋಡಿ. ಯಾವ ಸಿದ್ದರಾಮಯ್ಯನವರ ಸರ್ಕಾರ ಅವ್ರು ಮಾಡಿದಂತ ವರದಿಗಳನ್ನ ಸಾರ್ವಜನಿಕವಾಗಿ ಚರ್ಚೆಗೆ ಬಿಟ್ಟಿದ್ರೆ ಒಂದು, ದ ಸೆಕೆಂಡ್ ಒನ್ ಇಸ್ ಶಿಫಾರಸುಗಳನ್ನ ಬಿಡುಗಡೆ ಮಾಡಿದ್ರೆ ಅವಾಗ ಗೊತ್ತಾಯ್ತಾಯ್ತು OBC ನಾಯಕನ ಬಂಡವಾಳ. ಸಾರ್ವಜನಿಕವಾಗಿ ಶಿಫಾರಸುಗಳನ್ನೇ ಬಿಡುಗಡೆ ಮಾಡಲಿಲ್ಲ, ಸಾರ್ವಜನಿಕವಾಗಿ ಒಂದು ಚರ್ಚೆಗೆ ಬಿಡುಗಡೆ ಮಾಡಲಿಲ್ಲ. ಎಸ್, ಐ ವಿಲ್ ಕಮ್ ಬ್ಯಾಕ್. ಆನೇಕಲ್ ದೊಡ್ಡಯ್ಯ ಅವರೇ, ಈಗ ಡೆಫಿನೆಟ್ಲಿ ಸಿದ್ದರಾಮಯ್ಯನವರ ಒಬ್ಬ ಅಹಿಂದ ಲೀಡರ್. ಯಾಕೆ ಅಂತಂದರೆ, ಅವ್ರು ಅಹಿಂದ ವರ್ಗಕ್ಕೆ ಸ್ಪೆಷಲ್ ಆಗಿ ಏನು ಮಾಡಿದ್ದಾರೆ ಅನ್ನೋದಕ್ಕಿಂತ ಅಹಿಂದ ವರ್ಗಗಳು ಅವರ ಬೆನ್ನೆಲುಬಾಗಿ ನಿಂತು ಸತತವಾಗಿ ಅವರನ್ನು ಗೆಲ್ಲಿಸಿಕೊಂಡು ಬರ್ತಾ ಇರೋದು, ಅಥವಾ ಅವರಿಗೆ ಅವರು ಲೀಡ್ ಮಾಡಿದಂಥ ಪ್ರತಿ ಚುನಾವಣೆಯಲ್ಲೂ ಕೂಡ ತುಂಬ ಇಂಟ್ಯಾಕ್ಟ್ ಆಗಿ ಅವ್ರ ಜೊತೆ ಬರ್ತಾ ಇರೋದು. ಸೊ ಯಾವುದೋ ಒಬ್ಬ ಲೀಡರು ಯಾವಾಗ ಎಮರ್ಜ್ ಆಗ್ತಾರಂದರೆ, ಒಂದು ಪ್ರಬಲ ಸಮುದಾಯ ಆತನ ಜೊತೆ ನಿಂತಾಗ. ಲೈಕ್ ನಮ್ಮಲ್ಲಿ ಈಗ ದೇವೇಗೌಡರು ಒಕ್ಕಲಿಗ ಸಮುದಾಯ ತುಂಬ ಸ್ಟ್ರಾಂಗ್ ಆಗಿ ಅವ್ರ ಜೊತೆಗೆ ಬಂತು, ಸೇರಿದಂತೆ ಇತರ ಸಮುದಾಯಗಳನ್ನು ಕೂಡ ಅವರು ವಿಶ್ವಾಸಕ್ಕೆ ತೆಗೆದುಕೊಂಡು ಮುಂದೆ ಹೋದರು. ಸಿದ್ದರಾಮಯ್ಯನವ್ರಿಗೆ ಡೆಫಿನೆಟ್ಲಿ ಅಹಿಂದ ಅವರಿಗೆ ಬ್ಯಾಕಪ್ ಆಗಿ ನಿಲ್ತು. ಯಡಿಯೂರಪ್ಪನವರಿಗೆ ಲಿಂಗಾಯತ ಸಮುದಾಯ ತುಂಬ ಸ್ಟ್ರಾಂಗ್ ಆಗಿ, ಪ್ಲಸ್ ಬ್ರಾಹ್ಮಣ ಸಮುದಾಯ ಸ್ಟ್ರಾಂಗ್. ಸೊ ಯಾವಾಗ ಮತಗಳಾಗಿ ಕನ್ವರ್ಟ್ ಆಗುತ್ತೋ ಆವಾಗ ಅವ್ರನ್ನ ನಾವು ಒಬ್ಬ ಮಾಸ್ ಲೀಡರ್ ಅಂತ ಅಂತೀವಿ. ಮತಗಳಾಗಿ ಕನ್ವರ್ಟ್ ಆಗಿ ಅವರು ಇಡೀ ಪ್ಯಾನ್ ಕರ್ನಾಟಕ ಮತಗಳನ್ನು ಅವರು ಪುಲ್ ಮಾಡ್ತಾರೋ ಅವ್ರನ್ನ ನಾವು ಮಾಸ್ ಲೀಡರ್ ಅಂತ ಇರ್ತೀವಿ. ಅದೊಂದೇ ಅಲ್ಲ ಮಾನದಂಡ, ಭಾಳಷ್ಟು ಮಾನದಂಡಗಳಲ್ಲಿ ಇದು ದ ಮೇಜರ್ ಫ್ಯಾಕ್ಟರ್. ಬಟ್ ಅಹಿಂದ ನನ್ನ ಜೊತೆ ಇದೆ
ಅಥವಾ ಅಹಿಂದ ಲೀಡರ್ ಅಂತ ನಾವೇನು ಅವ್ರನ್ನ ಕರಿತೀವಿ, ಆ ನಿಟ್ಟಿನಲ್ಲಿ ಅವ್ರು ಏನು ಮಾಡಿದ್ದಾರೆ ತಾವೆರಡು ಮೂರು ಹೇಳಿ ಸರ್. ಒಂದು, ನಾನು ಸಿದ್ದರಾಮಯ್ಯನಿಗೆ ಹೋಗ್ತಾರಲ್ಲ ಮತ್ತೆ ಕಾಂಗ್ರೆಸ್ಗೂ ಹೋಗ್ತಾರಲ್ಲ, ನನ್ನ ಉದ್ದೇಶ ಇದ್ದಿದ್ದು ವ್ಯಕ್ತಿಗತವಾಗಿ ಯಾರು ಮಾತಾಡಬಾರ್ದು, ಯಾರ್ದು ಕಾಲಿಗೆ ನಾನು ಕನ್ಕ್ಲೂಡ್ ಮಾಡ್ಬಿಡ್ತೀನಿ. ನಾನು ಸಹ ಅದೇ ನೀವೇನು ಪ್ರಶ್ನೆ ಕೇಳಿದ್ರಲ್ಲ ಅದೇ ಪ್ರಶ್ನೆ ಇವತ್ತು ಕಾಂಗ್ರೆಸ್ ಹೋಗ್ತಾರೋ ಅಥವಾ ಕಾಂಗ್ರೆಸ್ನ ಕೇಳಕ್ ಬಂದಿರ್ತಕ್ಕಂಥವ್ನು. ಕರೆಕ್ಟ್. ಆದರೆ ಇವತ್ತು ಏನಾಗಿದೆ ನೋಡಿ, ಸಿದ್ದರಾಮಯ್ಯ ಅಂತ ಒಬ್ಬ ಮಾಸ್ ಲೀಡರ್ನ ಅವರು ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ ಕಾಲಕ್ಕೆ ಬರೀ ಕರ್ನಾಟಕದಲ್ಲ ದೇಶಾದ್ಯಂತ ನೀವು ನೋಡ್ಕೊಂಡ್ಬಂದರೆ ಯಾವುದೇ ಒಂದು ಮಾಸ್ ಲೀಡರ್ನ ಎಷ್ಟರ ಮಟ್ಟಿಗೆ ಅವರನ್ನು ತುಳಿದು ಸಾಯಿಸ್ಬೋದು ಅನ್ನೋದಕ್ಕೆ ಸಿದ್ದರಾಮಯ್ಯ ಒಂದು ಬೆಸ್ಟ್ ಎಕ್ಸಾಂಪಲ್ ಆಗಿ ಕಾಣಿಸ್ತಾ ಇದ್ದಾರೆ. ಯಾಕೆ ಅಂತ ಹೇಳ್ತೀರಿ, ಯಾರೋ ಒಬ್ಬರು ಜೈನ್ ಅಂತೇನೋ ಗೊತ್ತಿಲ್ಲ, OBC ಪ್ರೆಸಿಡೆಂಟ್ ಹೆಸರು, ಅವರಿಗೆ ಒಂದು ಸಲಹಾ ಮಂಡಳಿ ಅಂತ ಮಾಡಿದ್ದಾರೆ. ಆ ಸಲಹಾ ಮಂಡಳಿಯ ಪ್ರಮುಖರಷ್ಟೇ ಇವರು, ನ್ಯಾಷನಲ್ OBC ಚೇರ್ಮನ್ ಅಲ್ಲ. ಹಾಗಾಗಿ ಸಿದ್ದರಾಮಯ್ಯನವರ ವ್ಯಕ್ತಿತ್ವನ ಕುಂದಿಸಿ ಅವ್ರನ್ನ ಕೊಲ್ಯಾಪ್ಸ್ ಮಾಡುವಂತ ತಂತ್ರದ ಮುಂದುವರೆದ ಭಾಗ ಇದು. ನೋಡಿ ಇವತ್ತು ಏನಾಗಿದೆ ಕರ್ನಾಟಕದ ಮಟ್ಟಿಗೆ ಹೇಳೋದು, OBCಗಳ ಸಮಸ್ಯೆ ಏನಾಗಿದೆ ಅಂದ್ರೆ, ಈ ಹೈಂದ ವರ್ಗ ವಿಶೇಷವಾಗಿ ಕರ್ನಾಟಕದಲ್ಲಿ ಹೈಂದ ವರ್ಗ ಸಿದ್ದರಾಮಯ್ಯನವ್ರ ಮುಖ ನೋಡ್ಕೊಂಡೆ ನೀವು ಹೇಳ್ದಂಗೆ ಕಾಂಗ್ರೆಸ್ಗೆ ಮತ ಹಾಕ ಬರ್ತಾ ಇರ್ತಕ್ಕಂಥದ್ದು. ಸಿದ್ದರಾಮಯ್ಯನವ್ರು ಕಾಂಗ್ರೆಸ್ಗೆ ಬಂದ ಮೇಲಾಗ್ಲಿ, ಹಿಂದೆಗಡೆ JDS ಅಲ್ಲಿ ಇದ್ದಂಥ ಸಂದರ್ಭದಲ್ಲಾಗ್ಲಿ ಅವರ ಪರ್ಫಾರ್ಮೆನ್ಸ್ ಹೆಂಗಿತ್ತು ಅನ್ನೋದಕ್ಕೆ ಇಡೀ ರಾಜ್ಯದ ಎಕ್ಸಾಂಪಲ್ಸ್ ಇದೆ. ಅದನ್ನೇನು ನಾವು ಕದ್ದು ಮುಚ್ಚಿ ಹೇಳಕ್ಕೆ ಆಗಲ್ಲ. ಆದರೆ ಇವತ್ತು ಆ ವರ್ಗಗಳಿಗೆ ಮಾಡಿದ್ದಾದ್ರೂ ಏನೂ ಇಲ್ಲ. ನೋಡಿ, ಕಾಂತರಾಜ್ ವರದಿ ಇರ್ಬೋದು, ಆ ವರದಿಯಲ್ಲಿ ಮಾಡಿರ್ತಕ್ಕಂಥ ಶಿಫಾರಸುಗಳನ್ನ ಯಾರು ಶಿಫಾರಸು ಮಾಡಿದ್ದು? BJP ನೇಮಕ ಮಾಡಿದ್ದಂತಹ ಇವರು ಜಯಪ್ರಕಾಶ್ ಹೆಗಡೆ ಕೊಟ್ಟಂತಹ ವರದಿಯಲ್ಲಿ ಇದ್ದಂತಹ ಶಿಫಾರಸುಗಳನ್ನ ಏನು ನಾವು ಚರ್ಚೆಗೆ ಬಂದಂಥ ಸಂದರ್ಭದಲ್ಲಿ ಏಕಾಏಕಿ ರಾಹುಲ್ ಗಾಂಧಿ ಹತ್ರ ಹೋಗಿ ಅದನ್ನು ನಿಲ್ಲಿಸುವಂಥ ಪ್ರಯತ್ನ ಮಾಡಿದ್ರು. ಅಲ್ಲಿ ನಾವು ಸಿದ್ದರಾಮಯ್ಯನವ್ರಿಗೆ ಸೆಟ್ ಬ್ಯಾಕ್ ಮಾಡಿದ್ರು. ಅಂದರೆ ಅವರ ಲೀಡರ್ಶಿಪ್ನ ಕೊಲಾಪ್ಸ್ ಮಾಡಬೇಕು ಅನ್ನೋದು ಅವ್ರ ಉದ್ದೇಶ ಆಗಿತ್ತು. ನೋಡಿ, ಕಾಲಕ್ಕೆ ನೀವು ಆ ಕಾಲದಿಂದನೂ ಹಿಡ್ಕೊಂಡು ನೀವು ಮಂಡಲ್ ವರದಿಯಿಂದ ಹಿಡಿದು ಮುಲಾಯಂ ಸಿಂಗ್ ಯಾದವ್ ಇರ್ಬೋದು, ಲಲ್ಲೂ ಪ್ರಸಾದ್ ಯಾದವ್ ಇರ್ಬೋದು, ಇವರೆಲ್ಲರೂ ಸಹ OBCಯ ನಾಯಕತ್ವದಿಂದ ಉದ್ಭವವಾಗಿ ಸುಮಾರು 10 ವರ್ಷ 20 ವರ್ಷ ಇವತ್ತಿಗೂ ಬಿಹಾರದಲ್ಲಿ ಲಾಲೂ ಪ್ರಸಾದ್ ಕುಟುಂಬ ಇರ್ಬೋದು, UPನಲ್ಲಿ ಮುಲಾಯಂ ಸಿಂಗ್ ಯಾದವ್ ಕುಟುಂಬ ಇರ್ಬೋದು, ಈ ಬ್ಯಾಕ್ವರ್ಡ್ ಪಾಲಿಟಿಕ್ಸ್ನ ಮಾಡ್ಕೊಂಡು ಬೆಳ್ಕೊಂಡ್ಬಂದಂಥವೆ. ಆದರೆ ಕರ್ನಾಟಕದಲ್ಲಿ ಇದು ಎಲ್ಲಿ ಮುಂದುವರಿಯುತ್ತೋ, ಎಲ್ಲಿ ಮುಂದಿನ ದಿನಗಳಲ್ಲಿ ಇದು ನಮಗೆ ಯಾರು ಮುಂದುವರೆದ ಜನ ಅಂತ ಅನ್ಕೊಂಡಿದ್ದಾರೆ, ನಮಗೆ ತೊಂದರೆ ಆಗುತ್ತೋ ಅನ್ನೋ ಕಾರಣಕ್ಕೆ ಸಿದ್ದರಾಮಯ್ಯನವ್ರನ್ನ ಲೀಡರ್ಶಿಪ್ನ ಕೊಲಾಪ್ಸ್ ಮಾಡ್ತಾ ಬರ್ತಾ ಇದ್ದಾರೆ.